ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. ನಾನು ನಿಮಗೆ ಇವತ್ತು ಕನ್ನಡ ಫಾಂಟ್ ಡಿಸೈನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಈ ಮುಂಚೆ ತುಂಬ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಎಕ್ಸ್ಪ್ಲೇನು ಮಾಡಿದ್ದೀನಿ. ತುಂಬ ವೀಡಿಯೋಸ್ ಇದೆ, ಡಿಸ್ಕ್ರಿಪ್ಷನಲ್ಲಿದೆ, ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲೂ ಲಿಂಕ್ ಇರುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಹೆಲ್ಪ್ ಬೇಕಾದರೆ ಖಂಡಿತ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಹೆಲ್ಪ್ ಮಾಡ್ತೀನಿ. ಸೊ ಇದರೆಲ್ಲ ನಿಮ್ಮ ಟೋಟಲಾಗಿ 2 ಅಪ್ಲಿಕೇಶನ್ನ ಯೂಸ್ ಮಾಡ್ತಾಯಿದ್ದೀನಿ, ಇನ್ಫೈನೈಟ್ ಪೇಂಟರ್ ಮತ್ತು ಪಿಕ್ಸೆಲ್ ಲ್ಯಾಬ್. ಇನ್ಫೈನೈಟ್ ಪೇಂಟರ್ ಬಂದು ಇದು ಕಂಪ್ಲೀಟಾಗಿ ಕನ್ನಡನ ಡಿಸೈನ್ ಮಾಡೋಕ್ಕೆ, ಕನ್ನಡ ಫಾಂಟ್ನ ಡಿಸೈನ್ ಮಾಡೋಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡೋದು. ಸೊ ನೀವು ಇಲ್ಲಿ ನೋಡ್ಬೋದು, ತುಂಬ ಟೈಪ್ಸ್ ಆಫ್ ಪೆನ್ಸ್ ಇದೆ, ಕ್ಯಾಲಿಗ್ರಫೀಸ್ ಇದೆ, ಆಮೇಲೆ ಮಾರ್ಕರ್ಸು, ಪೇಂಟು, ವಾಟರ್ ಕಲರು. ಸೊ ಥರ ಡಿಫ್ರೆಂಟ್ ಬ್ರಷಸ್ ನಿಮಗೆ ಈ ಇನ್ಫೈನೈಟ್ ಪೇಂಟರ್ ಆ್ಯಪಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಯಾವುದೇ ಬ್ರಷ್ನ ಸೆಲೆಕ್ಟ್ ಮಾಡಿದ್ರು ಅದರದ್ದೇ ಆದಂಥ ಸ್ಟ್ಯಾಂಡರ್ಡ್ ಡಿಸೈನ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಬರಿತಾ ಇರ್ತೀನಿ. ಸೊ ಪರ್ಟಿಕ್ಯುಲರಾಗಿ ಅದು ಸ್ಟ್ಯಾಂಡರ್ಡ್ ಡಿಸೈನ್ಸ್ ಇರುತ್ತೆ. ಸೊ ನೀವು ಇದನ್ನು ಸೆಟ್ಟಿಂಗ್ಸಲ್ಲಿ ಚೇಂಜಸ್ ಮಾಡ್ಬೋದು. ಸೊ ಮೇಲ್ಗಡೆ ಪ್ಲಸ್ ಐಕಾನಲ್ಲಿ ಎರಡು ಲೈನ್ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸೊ ನೀವು ಚೇಂಜ್ ಮಾಡ್ಬೋದು. ಮುಂದೆ ಅದನ್ನು ತೋರಿಸ್ಕೊಡ್ತೀನಿ. ಅದರ ಬಗ್ಗೆ ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಎಷ್ಟೊಂದು ಫೇವ್ರೇಟ್ ಮಾಡಿದ್ದೀನಿ. ಸೊ ನಿಮಗೆ ನಾನು ಸಜೆಸ್ಟ್ ಮಾಡೋದು ಬೆಸ್ಟು ಕ್ಯಾಲಿಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ತುಂಬ ಬ್ರಷಸ್ ಇರುತ್ತೆ, ನನ್ನ ಕೆಲವೊಂದು ಫೇವ್ರೇಟ್ಸ್ ಬ್ರಷಸ್ ಇದೆ. ಸೊ ಅದರಿಂದ ಯೂಸ್ ಮಾಡಿ ನಿಮಗೆ ಒಂದು ವರ್ಡ್ನ ಬರಿತೀನಿ. ಸೊ ನಾನು ಬರಿತಾ ಇರೋದು ಮನಸಾರೆ ಅನ್ನೋ ವರ್ಡ್ನ. ಡಿಫ್ರೆಂಟಾಗಿ ಹೇಗೆ ಬರಿಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬ್ರಷಿಂದ ಸೊ ಮನಸಾರೆ. ಸೊ ನೀವು ಯಾವ ಥರ ಬರೀತೀರೋ ಆ ಥರ ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ನೀವು ನಿಮ್ಮ ಹ್ಯಾಂಡ್ ರೈಟಿಂಗಿಂದ ಬರೀಬೇಕು. ಸೊ ಇದರಲ್ಲಿ ಲೈಕ್ ನೀವು ಸ್ಟ್ಯಾಂಡರ್ಡಾಗಿ ಟಿ ಎಕ್ಸ್ ಟಿ ಫೈಲ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಫಾಂಟ್ ಸ್ಟೈಲಲ್ಲಾಗಿರ್ಬೋದು ನಿಮಗೆ ಸಿಗಲ್ಲ. ಇದು ಕಂಪ್ಲೀಟಾಗಿ ನಿಮ್ಮ ಓನ್ ಹ್ಯಾಂಡ್ ರೈಟಿಂಗ್. ಸೊ ನಿಮ್ಮ ಓನ್ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೋ ಇದರಲ್ಲಿ ಅಷ್ಟೇ ಚೆನ್ನಾಗಿ ಬರಿಬೋದು. ಸೊ ನೀವು ನೋಡ್ಬೋದು, ನಾನು ಡಿಫ್ರೆಂಟಾಗಿ ಬರಿತಾ ಇದ್ದೀನಿ. 4 ಥರ ಇದೆ. ಸೊ ಕೆಲವೊಂದರಲ್ಲೂ ಕೆಲವೊಂದು ಡಿಫ್ರೆನ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಕೆಲವೊಂದರಲ್ಲಿ ಸಿಂಪಲ್ ಆಗಿದೆ, ಕೆಲವೊಂದು ಸ್ವಲ್ಪ ಡಿಸೈನ್ ಆಗಿದೆ, ಓಲ್ಡ್ ಸ್ಟೈಲ್ ಇದೆ. ಸೊ ಎಲ್ಲ ಥರ ಇದೆ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡಿದ್ದೀನಿ ಅಂದರೆ, ಫಸ್ಟ್ ನೀವು ಪೆನ್ನಿಂದ ಪೇಪರಲ್ಲಿ, ನೋಟ್ಬುಕ್ ಪೇಪರ್ ಇರುತ್ತಲ್ಲ, ಸೊ ಅದರಲ್ಲಿ ನೀವು ಡಿಸೈನ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಯಾವ ಥರ ನಿಮಗೆ ವರ್ಡಿಂಗ್ಸ್ ಬೇಕು, ಯಾವ ಥರ ಡಿಸೈನ್ ಬೇಕು ಅನ್ನೋದನ್ನ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿ. ನಂತರ ನೀವು ಇನ್ಫೈನೈಟ್ ಪೇಂಟರ್ ಆ್ಯಪ್ಗೆ ಬಂದು, ಸೊ ಅದೇ ಥರ ನೀವು ಇಲ್ಲಿ ಬರೆದ್ರೆ ಸೊ ನಿಮಗೆ ಸೇಮ್ ಔಟ್ಪುಟ್ ಸಿಗುತ್ತೆ ಮತ್ತು ಒಳ್ಳೆ ಕ್ವಾಲಿಟಿಲಿ ನಿಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು, ಇದು ಸ್ಟ್ಯಾಂಡರ್ಡು ಮನಸಾರೆ ಅಂತ. ಸೊ ಇಲ್ಲಿ ನೋಡ್ಬೋದು, ನಾನು ಸಾ ಮತ್ತು ರೇನ ತುಂಬ ಎಳೆದಿದ್ದೀನಿ. ಸೊ ಅದು ಡಿಫ್ರೆಂಟ್ ಡಿಸೈನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬ್ರಷ್ಷು. ಸೊ ಇದು ಡಿಫ್ರೆಂಟ್ ಇನ್ನೊಂದು ಟೈಪ್ ಆಫ್ ಬ್ರಷ್ಷು. ಸೊ ತುಂಬ ಬ್ರಷಸ್ ಅವೈಲೇಬಲ್ ಇರುತ್ತೆ, ನೀವು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಬೋದು. ಸೊ ಇದು ನೆಕ್ಸ್ಟ್ ಇನ್ನೊಂದು ಬ್ರಷ್ಷು. ಸೊ ಇಲ್ಲಿ ನೋಡ್ಬೋದು, ನಾನು ಮೇಲ್ಗಡೆ ಹೊತ್ತನ್ನ ಆ ಲೈನ್ನ ತುಂಬ ಲಾಂಗಾಗಿ ಎಳೆದಿದ್ದೀನಿ. ಆಮೇಲೆ ಸಾ ನೋಡ್ಬೋದು, ನೀವು ಸಾನ ತುಂಬ ಕೆಳಗಡೆ ತೊಗೊಂಡಿದ್ದೀನಿ. ಸೊ ಅದರಿಂದ ಏನಾಗುತ್ತೆ, ಅದು ತುಂಬ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ಡಿಸೈನ್ ಚೆನ್ನಾಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇದನ್ನು ಮೂವ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನೀವು ಬೆರಳಿಂದ ಮೂವ್ ಮಾಡಬೇಕು, ಜೂಮ್ ಇನ್ನು ಜೂಮ್ ಔಟ್ ಮಾಡಬೇಕು. ಸಪೋಸ್ ನೀವೇನಾದರೂ ಫಾಂಟ್ನ ಡಿಸೈನ್ ಮಾಡ್ತಿರ್ತೀರ, ಸ್ಪೇಸ್ ಕಮ್ಮಿ ಇದ್ದರೆ ಆವಾಗ ಜೂಮ್ ಇನ್ ಜೂಮ್ ಔಟ್ ಆಪ್ಷನ್ ಯೂಸ್ ಮಾಡಿ ಎಂಜಲ್ಲಿ ತೊಗೋಬೇಕು. ನೀವು ಚಿಕ್ಕದಾಗೂ ಬರಿಬೋದು. ನೋಡಿ, ಮನಸಾರೆ ಅಂತ ಚಿಕ್ಕದಾಗಿ ಬರ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಆ ರ ಮೇಲೆ ಒತ್ತು ರೇನ ವರ್ಣ 0 ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಸ್ವಲ್ಪ ಮೇಲೆ ಹೋಗಿದೆ, ಆಮೇಲೆ ಸಾ ರೇ ಮೇಲೆ 0. ಸೊ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆಮೇಲೆ ಡಿಸೈನ್ ಚೆನ್ನಾಗಿರುತ್ತೆ. ಸೊ ನನಗೂ ತುಂಬ ದಿನ ಪ್ರಾಕ್ಟೀಸ್ ಮಾಡಿರೋದಕ್ಕೆ ನನಗೆ ಈ ಔಟ್ಪುಟ್ ಬರ್ತಿರೋದು. ಸೊ ನೀವು ಸಡನ್ನಾಗಿ ಇವತ್ತೇ ಹೋಗಿ ನೀವು ಈ ಥರ ಬರೀತೀರಿ ಅಂದರೆ ಸ್ವಲ್ಪ ಕಷ್ಟವೇ. ಸೊ ಬೆಸ್ಟು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಇದು ನೆಕ್ಸ್ಟು ಡ್ಯುವಲ್ ಟೋನ್. ಇದು ಡ್ಯುವಲ್ ಸ್ಕೆಚ್. ಇದೆಲ್ಲಿರುತ್ತೆ ಅಂದರೆ ಕ್ಯಾಲಿಗ್ರಫಿಲಿರುತ್ತೆ. ಸೊ ನಿಮಗೆ ಕ್ಯಾಲಿಗ್ರಫಿಯಲ್ಲಿ ಇದು ಸಿಗುತ್ತೆ. ಸೊ ಅಲ್ಲಿ ನೋಡ್ಬೋದು, ಕ್ಯಾಲಿಗ್ರಫಿಲಿ ಸ್ಪ್ಲಿಟ್ ಅಂತ ಇದೆ, ಅದು ಸಿಗುತ್ತೆ. ನೀವು ಅದರಿಂದ ಬರೋದ್ರಿಂದ ನಿಮಗೆ ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಬರುತ್ತೆ. ಸೊ ನೋಡ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇದೆ, ಸ್ಪ್ಲಿಟ್ ಬಿನ್ ಸಿಗುತ್ತೆ. ಸೊ ಇದೊಂಥರ ಚೆನ್ನಾಗಿರುತ್ತೆ, ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ನೆಕ್ಸ್ಟು, ಸೊ ಇದು ನಾರ್ಮಲ್ಲು ಸಿಂಪಲ್ ಪೆನ್, ಇದು ಸಿಂಪಲ್ ಕ್ಯಾಲಿಗ್ರಫಿ.
ಸೊ ಇದರಲ್ಲೂ ನೀವು ಬರೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಒಂಥರ ಟ್ರಯಾಂಗಲ್ ಎಂಡ್, ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಸಿಗುತ್ತೆ ಮನಸಾರಿ ಅನ್ನೋದು. ಸೊ ಅದೇ ನಾನು ಆ ಥರ ಬರೆಯೋದಕ್ಕೆ ಬರ್ತಿರೋದು. ಸೊ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಪ್ರಾಕ್ಟೀಸ್ ತುಂಬ ನೀಡು. ಸೊ ಈ ಫಾಂಟ್, ಈ ಬ್ರಷ್ ನೋಡಿ, ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಂಡಲ್ಲಿ ಶಾರ್ಪ್ನೆಸ್ ತುಂಬ ಇರುತ್ತೆ. ಮ ಆಗಿರ್ಬೋದು, ನ ಆಗಿರ್ಬೋದು, ಸಾದೆಂಡು, ರದೆಂಡು. ಸೊ ಇಲ್ಲಿ ಶಾರ್ಪ್ನೆಸ್ ಸಿಗುತ್ತೆ ನಿಮಗೆ ಈ ಬ್ರಷ್. ಸೊ ಇದು ನೀವು ಸೆಟ್ಟಿಂಗ್ಸಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು. ಶಾರ್ಪ್ನೆಸ್ಸು, ಸ್ಮೂತ್ನೆಸ್ಸು, ಮತ್ತು ನಿಮಗೆ ವಿಡ್ತ್ ಎಷ್ಟು ಬೇಕು, ಒಪ್ಯಾಸಿಟಿ ಎಷ್ಟು ಬೇಕು, ಎಲ್ಲ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಸೆಟ್ಟಿಂಗ್ಸಲ್ಲಿ ತೋರಿಸ್ತಾ ಇದ್ದೀನಿ. ಸೈಜ್ ನಿಮ್ಗೆ ಎಷ್ಟು ಸೈಜ್ ಬೇಕು, ನಿಮಗೆ ತಿಕ್ ಎಷ್ಟಿರಬೇಕು, ತಿನ್ ಎಷ್ಟಿರಬೇಕು. ಆಮೇಲೆ ಸ್ಮೂತ್ ನೀವು ಜಾಸ್ತಿ ಕೊಟ್ಟಷ್ಟು ನಿಮಗೆ ಬರೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಸ್ಮೂತ್ ಕಮ್ಮಿ ಆದಷ್ಟು ನಿಮಗೆ ತುಂಬ ರಫ್ ಆಗುತ್ತೆ ಬರೆಯೋಕ್ಕೆ. ಸೊ ಸೆಟ್ಟಿಂಗ್ಸನ್ನು ನೀವು ಚೇಂಜ್ ಮಾಡ್ಕೊತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು. ಸೊ ಇಲ್ಲಿ ನೋಡ್ಬೋದು, ತುಂಬ ತಿಕ್ ಅನಿಸುತ್ತೆ. ಸೊ ಇದು ಸ್ವಲ್ಪ ನೀವು ಜೂಮ್ ಇನ್ ಜೂಮ್ ಔಟ್ ಮಾಡ್ತಿರಲ್ಲ ಸ್ಕ್ರೀನು, ಆವಾಗ ಆಟೋಮೆಟಿಕ್ ಸೆಟ್ಟಿಂಗ್ಸು ಅಂದರೆ ಥಿಕ್ನೆಸ್ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು. ಇವಾಗ ನೋಡಿ, ನಾನು ಜೂಮ್ ಇನ್ ಜೂಮ್ ಔಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಜೂಮ್ ಔಟ್ ಜಾಸ್ತಿ ಮಾಡಿದ್ದಕ್ಕೆ ನನಗೆ ತುಂಬ ತಿಕ್ಕಾಗಿದೆ. ಸೊ ನನಗೆ ಇದು ಬೇಡ, ತುಂಬ ಸ್ವಲ್ಪ ಡಿಸೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಜೂಮ್ ಸ್ವಲ್ಪ ಕಮ್ಮಿ ಮಾಡಿ. ಸೊ ಇವಾಗ ಸ್ವಲ್ಪ ಓಕೆ, ನಾನು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಸೊ ನನಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ನೀವು ಈ ಥರ ಜೂಮ್ ಇನ್ ಜೂಮ್ ಔಟ್ ಮಾಡ್ಬೋದು. ಪ್ಲಸ್ಸು ನೆಕ್ಸ್ಟು, ಇಲ್ಲ ನಿಮ್ಗೆ ಜೂಮ್ ಇನ್ ಜೂಮ್ ಔಟ್ ಕಷ್ಟ ಆಗುತ್ತೆ ಅಂದರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಒಂದು ಸ್ಟ್ಯಾಂಡರ್ಡು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ಅಷ್ಟನ್ನ ಸೆಲೆಕ್ಟ್ ಮಾಡ್ಬೋದು. ಬಟ್ ನೀವು ಮತ್ತೆ ಜೂಮ್ ಇನ್ ಮಾಡಿದಾಗ ಅದು ಸೆಟ್ಟಿಂಗ್ಸು ತಿಕ್ನೆಸ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು ಡಿಫ್ರೆನ್ಸ್ ಅಷ್ಟೊಂದು ಡಿಫ್ರೆನ್ಸ, ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಆಗಿದೆ. ಸೊ ನಾನು ನನ್ನ ಹ್ಯಾಂಡನ್ನ ಎತ್ತಿ ನೆಕ್ಸ್ಟ್ ಬರೆಯೋದ್ರಿಂದ ಗ್ಯಾಪ್ ಸಿಗುತ್ತೆ. ಮರದ ಮೇಲೆ ಕೊಂಬಿದೆಯಲ್ಲ, ಅದಕ್ಕೆ ಗ್ಯಾಪ್ ಸಿಗುತ್ತೆ. ಸೊ ಕಂಪ್ಲೀಟಾಗಿದ್ದು ನಿಮ್ಮ ಮೇಲೆ ಡಿಪೆಂಡು, ನೀವು ಯಾವ ಥರ ಬರಿತೀರ ಅಂತ. ನಂಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ತುಂಬ ಜನ ಕಾಲ್ ಕೂಡ ಮಾಡಿದ್ದೀರಾ ಟೆಲಿಗ್ರಾಮಿಂದ. ಸ್ಟ್ಯಾಂಡರ್ಡ್ ಡಿಸೈನ್ ಫಾಂಟ್ಸ್ ಇದ್ದರೆ ಕೊಡಿ ಅದಕ್ಕೆ ಅಂತ. ಅದು ನಿಜವಾಗ್ಲೂ ಸ್ಟ್ಯಾಂಡರ್ಡ್ ಡಿಸೈನ್ ಇಲ್ಲ. ಅದು ಎಕ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೆಲ್ಲ ಡಿಸೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಪರ್ಟಿಕ್ಯುಲರ್ಗೆ ಏನು ಬರೆಯೋ ಹಾಬಿ ಇರುತ್ತೆ, ಇಲ್ಲ ಎಡಿಟಿಂಗ್ ಮಾಡೋ ಹಾಬಿ ಇರುತ್ತೆ, ಪೋಸ್ಟ್ ಡಿಸೈನ್ ಮಾಡೋ ಹಾಬಿ ಇರುತ್ತೆ, ಅಂಥವ್ರಿಗೆ ಇದು ತುಂಬ ಇಂಪಾರ್ಟೆಂಟು. ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಮೊಬೈಲಲ್ಲೇ ಮಾಡ್ಬೋದು, ಕಂಪ್ಯೂಟರ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನೀವು ಅಲ್ಲಿ ಸೇವ್ ಮಾಡಿದ್ಮೇಲೆ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡೋಕ್ಕಾಗುತ್ತೆ. ಸೊ ಪಿಕ್ಸೆಲ್ ಲ್ಯಾಬಲ್ಲಿ ನೀವೊಂದು ಈ ಸ್ಟ್ಯಾಂಡರ್ಡ್ ಕಲರ್ನ ಬ್ಲ್ಯಾಕ್ ಇಟ್ಕೊಳ್ಳೋಣ. ಸೊ ನಿಮಗಲ್ಲಿ ಮಿಡ್ ಲೈಕನ್ ನೋಡ್ಬೋದು, ಅಲ್ಲಿ ಇಂಪೋರ್ಟ್ ಅಂತ ಕೊಟ್ಟರೆ ಅಲ್ಲಿ ಸೇವ್ ಮಾಡಿರೋ ಕೆಲವೊಂದು ಫಾಂಟ್ಸ್ ಇದೆ. ಸೊ ಫಸ್ಟ್ ಒಂದು ಓಪನ್ ಮಾಡ್ತೀನಿ. ನಂಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾನು ಕ್ರಾಪ್ ಮಾಡ್ಕೊತೀನಿ. ಸೊ ನಿಮ್ಗೆ ಇದು ಗೊತ್ತು, ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ತೋರಿಸಿದ್ದೀನಿ ಕಲರ್ ರಿಮೂವ್ ಮಾಡೋದು. ಇರೇಸ್ ಕಲರ್ ಅಂತ ಇರುತ್ತೆ, ಎನೇಬಲ್ ಕೊಡ್ತಾ ಇದ್ದಂಗೆ ಹೋಗುತ್ತೆ. ಸೊ ಆಮೇಲೆ ನೀವು ನೋಡ್ಬೋದು, ಇಲ್ಲಿ ಟೊಲರೆನ್ಸ್ ಅಂತ ಇದೆ. ಟೊಲರೆನ್ಸ್ 10 ಕೊಟ್ಟರೆ ಅದು ಸ್ಟ್ಯಾಂಡರ್ಡ್ ಡಿಫಾಲ್ಟ್ ಟೊಲರೆನ್ಸ್ ಪಿಕ್ಸೆಲ್ ಲ್ಯಾಬ್ ಕಡೆಯಿಂದ. ನೀವು ಅದನ್ನು ಜಾಸ್ತಿ ಮಾಡಿದಷ್ಟು ನಿಮಗೆ ತುಂಬ ಫೈನ್ ಬರುತ್ತೆ, ಕಮ್ಮಿ ಮಾಡಿದಷ್ಟು ತುಂಬ ಆಡ್ ಆಗಿರುತ್ತೆ. ಅಲ್ಲಿ ನೋಡ್ಬೋದು ನೀವು, ನಾನು 0 ಮಾಡ್ತಾ ಇದ್ದಂಗೆ ಡಾಟ್ ಎಲ್ಲ ಕಾಣಿಸ್ತಾ ಇದೆ. ಸೊ ಅದು ನಿಮಗೆ ಎಡಿಟ್ ಮಾಡೋ ಟೈಮಲ್ಲಿ ಆಡ್ ಆಗಿರುತ್ತೆ, ಅಂದರೆ ಅದು ಕ್ವಾಲಿಟಿ ಕಮ್ಮಿ ಆಗುತ್ತೆ. ಸಪೋಸ್ ನೀವು 10 ಕೊಟ್ಟರೆ ನಿಮಗೆ ವೈಟ್ ಲೈನ್ ಸಿಗುತ್ತೆ, ಬ್ಲ್ಯಾಕ್ ಎಂಡಲ್ಲಿ ವೈಟ್ ಔಟ್ಲೈನ್ ಸಿಗುತ್ತೆ. ಸೊ ಅದು ಓಕೆ, ಬಟ್ ಅದು ಅಷ್ಟು ಎಫೆಕ್ಟ್ ಸಿಗಲ್ಲ. ಸೊ ನೀವು ಕಂಪ್ಲೀಟ್ 70 ಕೊಟ್ಟರೆ ಆ ವೈಟ್ ಲೈನ್ಸು ಹೋಗುತ್ತೆ, ಒಂದು ಫೈನ್ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಕಂಪ್ಲೀಟ್ ಟಾಲರೆನ್ಸ್ ಕೊಡಿ ಯಾವಾಗಲೂ. ಸೊ ಆಮೇಲೆ ನೀವು ಕಲರ್ಗೆ ಬಂದಾಗ ನಿಮ್ಗೆ ಯಾವ ಕಲರ್ ಬೇಕು, ಎಲ್ಲೋ, ವೈಟು, ಬ್ಲ್ಯಾಕು. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಸೂಟ್ ಆಗೋ ಥರ ಕಲರ್ ನೀವು ಸೂಟ್ ಮಾಡ್ಬೋದು. ಸೊ ನೆಕ್ಸ್ಟು ಬೇರೆ ಇನ್ನೊಂದಿದೆ, ನಾನು ತುಂಬ ಸೇವ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಪೇಂಟರ್ ಆ್ಯಪಿಂದ. ಸೊ ಇದು ಡಿಫ್ರೆಂಟ್ ಆಗಿದೆ. ಸೊ ಎನೇಬಲ್ ಕೊಡಿ, ಕಲರ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ಸೊ ಟೊಲರೆನ್ಸು ನೋಡ್ಬೋದು. ಇವಾಗ ನಾನು ಆವಾಗಲೇ ಫುಲ್ ಕೊಟ್ಟಿದ್ದೆ, ಇವಾಗ 10 ಕೊಟ್ಟಿದ್ದೀನಿ. ಸೊ ಸೇಮ್ ಕಲರ್. ಸೊ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇವಾಗ ನೀವು ಸಡನ್ನಾಗಿ ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಏನಕ್ಕಪ್ಪ ಟೊಲರೆನ್ಸ್ 70 ಕೊಡಬೇಕು ಮತ್ತು ಏನಕ್ಕೆ 10 ಕೊಡಬಾರ್ದು ಅಂತ ನಿಮ್ಗೆ ಥಿಂಕಿಂಗ್ ಇದ್ದರೆ ಇವಾಗ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ನೀವು ಯಾವಾಗ ಬೇರೆ ಇಮೇಜ್ ಮೇಲೆ ಇದನ್ನು PNGನ ಪೇಸ್ಟ್ ಮಾಡ್ತಿರೋ, ಇಲ್ಲ ವೀಡಿಯೋಸ್ ಮೇಲೆ ಪೇಸ್ಟ್ ಮಾಡ್ತಿರೋ, ಆವಾಗ ಕ್ವಾಲಿಟಿ ರಿಡ್ಯೂಸ್ ಆಗುತ್ತೆ. ಸೊ ಬೆಟರು 70 ಕೊಟ್ಟರೆ ನಿಮಗೆ ಒಳ್ಳೆ ಔಟ್ಪುಟ್ಟು ಮತ್ತು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಸೊ ಟೊಲರೆನ್ಸ್ನ 70 ಕೊಡಿ. ಸೊ ನಿಮಗೆ ನೋಡ್ಬೋದು, ನೀವು ತುಂಬ ಅದು ಮೇಲ್ಗಡೆದಷ್ಟು ಫೈನಾಗಿ ಕಾಣಿಸುತ್ತೆ, ಕೆಳಗಡೆ ಸ್ವಲ್ಪ ನಾಯ್ಸ್ ಇದೆ. ಸೊ ನೆಕ್ಸ್ಟು ಇದು ಇನ್ನೊಂದು. ಸೊ ಇದೆಲ್ಲ ನಾನು ಇನ್ಫಿನಿಟ್ ಪೇಂಟರ್ ಆ್ಯಪಿಂದ ನಿಮ್ಗೆ ಆಗಲೇ ತೋರಿಸ್ದಂಗೆ ಅಲ್ಲಿ ಸೇವ್ ಮಾಡಿದ್ದು.
ಇವಾಗ ನೋಡ್ಬೋದು. ಸೊ ಇಲ್ಲಿ ಡ್ಯುವಲ್ ಕಲರ್, ಸೊ ಮನಸಾರ್ ಅಂತ ಡ್ಯುವಲ್ ಕಲರ್ ಇದೆ. ಇಲ್ಲಿ ನೋಡ್ಬೋದು ನೀವು, ಮನ ಅನ್ನೋದು ರೆಡ್ ಇದೆ, ಆಮೇಲೆ ನೆಕ್ಸ್ಟು ಎಲ್ಲೋ ಇದೆ. ನನಗೆ ಇದು ಮೇಲೆ ಕೆಳಗೆ ಬೇಕು, ಇಲ್ಲಾಂದರೆ ನಂಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಬೇಕು. ಡ್ಯುವಲ್ ಕಲರ್ ಇದೆ ಬಟ್ ನಂಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಬೇಕು ಅಂದರೆ ನೀವು ಚೇಂಜ್ ಮಾಡ್ಬೋದು. ಅದು ಹೆಂಗೆ ಚೇಂಜ್ ಮಾಡೋದು ಅಂತ ನಿಮಗೆ ನೆಕ್ಸ್ಟು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲಿ ನಿಮಗೆ ಡ್ಯುವಲ್ ಕಲರ್ದು ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ಸೊ ಇದೊಂಥರ ನಿಮಗೆ ಈ ಡಿಸೈನ್ ತೋರಿಸಿದ್ದೀನಿ ಪೇಂಟರ್ ಆ್ಯಪಲ್ಲಿ ಯಾವ ಥರ ಬರೀಬೇಕು ಅನ್ನೋದನ್ನು. ಸೊ ನೆಕ್ಸ್ಟು ಕಲರ್ ಎನೇಬಲ್ ಮಾಡಿ, ನಿಮ್ಗೆ ಯಾವ ಕಲರ್ ಬೇಕು. ಸೊ ಇದು ಡ್ಯುವಲ್ ಪಿನ್ನು. ಕಲರ್ ಎನೇಬಲ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಡ್ಯುವಲ್ ಕಲರ್. ನೀವು ಅಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನೀವು ಬೇರೆ ಎಕ್ಸ್ಟ್ರಾ ಕಲರ್ನ ಆ್ಯಡ್ ಮಾಡ್ಬೋದು. ಸೊ ನಮ್ಗೆ ಇಲ್ಲಿ ಮನ ಮತ್ತು ಸಾರೆ ಡಿಫ್ರೆಂಟ್ ಕಲರ್ ಇದೆ. ನನಗೆ ಇಲ್ಲಿ ಮೇಲೆ ಕೆಳಗೆ ಬೇಕು ಅಂದರೆ ನೀವು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ನೀವು ಅದನ್ನು ಮೇಲ್ಗಡೆ ಸರ್ಕಲ್ ಇದೆಯಲ್ಲ, ಅದನ್ನು ಮತ್ತು ಕೆಳಗಡೆ ಸರ್ಕಲ್ನ ಮೂವ್ ಮಾಡ್ತಾ ಇದ್ದಂಗೆ ನಿಮಗೆ ಅದು ಶೇಡ್ ಚೇಂಜ್ ಆಗ್ತಾ ಇರುತ್ತೆ. ನೋಡಿ, ಇವಾಗ ಮೇಲ್ಗಡೆ ನಾನು ಸೆಂಟ್ರಲ್ ತೊಗೊಂಡೋದಕ್ಕೆ 50% ಮೇಲೆ 50% ಕೆಳಗಡೆ ಬಂತು. ಸೊ ಇದು ಒಂಥರ ನಿಮಗೆ ಚೆನ್ನಾಗಿರುತ್ತೆ. ನೀವು ಯಾವ ಆ್ಯಂಗಲ್ ಬೇಕು, ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬೇಕು ಅದನ್ನು ನೀವು ಪ್ಲಸ್ ಐಕನಿಂದ ಡಿಸೈಡ್ ಮಾಡ್ಬೋದು. ಸೊ ಇದು ಇನ್ನೊಂದು ಕಲರ್ ಎನೇಬಲ್ ಮಾಡಿ. ಸೊ ನಿಮ್ಗೆ ಯಾವ ಕಲರ್ ಬೇಕು. ಸೊ ವೈಟ್ ಕಲರ್ ಇದೆ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್, ಇಲ್ಲಿ ನಿಮ್ಮ ಶೇಡಿಂಗಲ್ಲಿ ಬಂದರೆ, ಸೊ ಇವಾಗ ನೀವು ಮತ್ತೆ ವೈಟ್ ಕೊಟ್ಟರೆ ಅನ್ಕೊ, ವೈಟ್ ಕೊಟ್ಟರೆ ಕಂಪ್ಲೀಟ್ ವೈಟ್ ಆಗುತ್ತೆ. ಎಲ್ಲೋ ಕೊಟ್ಟರೆ ವೈಟು ಮತ್ತು ಎಲ್ಲೋ ಕಾಂಬಿನೇಷನ್ ಸಿಗುತ್ತೆ. ಸೊ ಪ್ರೀವಿಯಸ್ ಏನು ಕಲರ್ ಕೊಟ್ಟಿರ್ತೀರೋ ಈ ಶೇಡಿಂಗ್ ಆನ್ ಮಾಡಿದಾಗ ಎರಡು ಕಲರ್ ಜೊತೆ ನಿಮಗೆ ಡಬಲ್ ಶೇಡ್ ಕಲರ್ ಸಿಗುತ್ತೆ. ನೀವು ಅಲ್ಲಿ ಡೈರೆಕ್ಟಾಗಿ ಡಬಲ್ ಕಲರು ಆ್ಯಡ್ ಮಾಡ್ಕೋಬೋದು, ಇಲ್ಲ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದೊಂದು ಇನ್ನೊಂದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ನೋಡ್ಬೋದು 25 ಕೊಟ್ಟಾಗ ತುಂಬ ಬ್ಲೂ ಇದೆ ಬಟ್ ವೈಟ್ ಮಿಕ್ಸ್ ಇರುತ್ತೆ. ಬಟ್ ಇನ್ನರ್ ಶಾಡೋ, ಇದರಲ್ಲಿ ಇನ್ನರ್ ಶಾಡೋ ಎಫೆಕ್ಟ್ ಆ್ಯಡ್ ಆಗುತ್ತೆ, ಬಟ್ ಪ್ರೀವಿಯಸಲ್ಲಿ ಇನ್ನರ್ ಶಾಡೋ ನಿಮಗೆ ಸಿಗಲ್ಲ. ಟೊಲರೆನ್ಸ್ ಆನ್ ಮಾಡಿ, ಕಲರ್ ಆ್ಯಡ್ ಮಾಡಿ. ಸೊ ಅಲ್ಲಿ ಎಲ್ಲ ಕೊಟ್ಟಿದ್ದೀನಿ, ನಂಗೆ ಇನ್ನರ್ ಶಾಡೋ ಬೇಕು. ಸೊ ಇನ್ನರ್ ಶಾಡೋಗೆ ಇವಾಗ ನೋಡಿ, ಬ್ಲೂ ಹಾಕಿದ್ರೆ ಆ ಎಲ್ಲೋ ಜೊತೆಗೆ ಆ ಕಲರ್ ಮಿಕ್ಸ್ ಆಗುತ್ತೆ. ನೋಡಿ, ಎಲ್ಲೋ ಮತ್ತು ಆರೆಂಜ್ ಮಿಕ್ಸ್ ಆಗುತ್ತೆ, ಎಲ್ಲೋ ರೆಡ್ ಮಿಕ್ಸು. ಸೊ ಈ ಥರ ಕಲರ್ನು ಮಿಕ್ಸ್ ಆಗುತ್ತೆ. ಬಟ್ ಇನ್ನರ್ ಶಾಡೋ ಇರೋದ್ರಿಂದ ಆ ಎರಡು ಕಲರ್ಗಳ ಶಾಡೋ ಮತ್ತು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಡ್ಯುವಲ್ ಕಲರಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಡ್ಯುವಲ್ ಕಲರ್ ಸ್ಟ್ಯಾಂಡರ್ಡ್ ಅಂದರೆ 100% ಡ್ಯುವಲ್ ಕಲರ್ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಇನ್ನರ್ ಶಾಡೋ ಇರೋದ್ರಿಂದ ನಿಮಗೆ ಆ ಎರಡು ಕಲರ್ದ ಶಾಡೋ ಮಿಕ್ಸ್ ಆಗುತ್ತೆ. ಸೊ ನಿಮಗೆ ಇದು ಬ್ಯಾಕ್ಗ್ರೌಂಡ್ ಬೇಡ ಅಂದರೆ ಅಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಇರುತ್ತೆ. ಸೊ ನೀವು ಟ್ರಾನ್ಸ್ಪರೆಂಟ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಸೊ ಇದು ಏನಕ್ಕೆ ಅಂದರೆ, ಸೊ ಸಪೋಸ್ ನೀವು ಇದನ್ನು PNG ಸೇವ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು JPG ಮತ್ತು PNG ಅಂತ ಎರಡು ಫಾರ್ಮೆಟಲ್ಲಿ ಇರುತ್ತೆ. ಸೊ ನಿಮಗೆ JPG ಬೇಕಂದರೆ JPG, PNG ಬೇಕಂದರೆ PNG. ನೀವು PNGಲಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಬೇರೆ ಅಪ್ಲಿಕೇಶನಲ್ಲಿ ಯೂಸ್ ಮಾಡುವಾಗ ನಿಮಗೆ ಅದು ತುಂಬ ಯೂಸ್ ಆಗುತ್ತೆ. ಸೇಮ್ ಕ್ವಾಲಿಟಿಗೆ ನಿಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಸಪೋಸ್ ಇವಾಗ ಇದು ಪಿಕ್ಸೆಲ್ಲ ಬಂದುಬಿಟ್ಟು ಕಂಪ್ಲೀಟಾಗಿ ಇಮೇಜ್ ಎಡಿಟಿಂಗ್ಗೆ. ಸೊ ಇದರಲ್ಲಿ ನೀವು ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ನಿಮಗೆ ವಿಡಿಯೋ ಎಡಿಟ್ ಮಾಡಬೇಕಂತ ಇದ್ದರೆ ನೀವು ನೆಕ್ಸ್ಟು VN ಆಗಿರ್ಬೋದು, ಕೈನ್ ಮಾಸ್ಟ್ರು, ಇನ್ಶಾಟು, ಆಮೇಲೆ ಅಲೈಟ್ ಮೋಷನು, ತುಂಬ ಅಪ್ಲಿಕೇಶನ್ಸ್ ಇದೆ. ಸೊ ಅದರಲ್ಲಿ ಯೂಸ್ ಮಾಡ್ತಾ ಇರ್ತೀರ. ಆವಾಗ ನಿಮಗೆ ಅಲ್ಲಿ ನೀವು ಈ ಥರ ಎಲ್ಲ ಕನ್ನಡ ಫಾಂಟ್ ಬರೆಯೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಇಲ್ಲಿ PNGಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ನೀವು ಪರ್ಟಿಕ್ಯುಲರ್ ಆ ವಿಡಿಯೋ ಆ್ಯಪ್ ಅಪ್ಲಿಕೇಶನಲ್ಲಿ ನೀವು ಅದನ್ನು ಇಂಪೋರ್ಟ್ ಮಾಡ್ಕೋಬೋದು.
PNG ಫಾರ್ಮ್ಯಾಟ್ನ ಇಂಪೋರ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟಿಕ್ಕರ್ ಫಾರ್ಮ್ಯಾಟಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ನೀವು ಅದರಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ರೆ ಸೇಮ್ ಕ್ವಾಲಿಟಿಲಿ ಇಲ್ಲಿ ಯಾವ ಥರ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಮಾಡಿರ್ತಾರೋ ಅದೇ ಸಿಗುತ್ತೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಡಿಫಾಲ್ಟು, ಕಸ್ಟಮರು, ಅಲ್ಟ್ರಾ ಹಿಂಗೆಲ್ಲ ಇರುತ್ತೆ. ಸೊ ಡಿಫಾಲ್ಟ್ ಕೊಟ್ಟರೆ ಡಿಫಾಲ್ಟ್ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅಲ್ಟ್ರಾ ಕೊಟ್ಟರೆ ನಿಮಗೆ ಸ್ಟ್ಯಾಂಡರ್ಡು ಮತ್ತು ಹೈ ಕ್ವಾಲಿಟಿಲಿ ಸಿಗುತ್ತೆ. ಸೊ ಯಾವಾಗಲೂ ಅಲ್ಟ್ರಾ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಮಾಡಿ, ನಿಮಗೆ ಒಳ್ಳೆ ಔಟ್ಪುಟ್ ಸಿಗುತ್ತೆ. ನೀವು ಬೇರೆ ಅಪ್ಲಿಕೇಶನ್ ಇಂಪೋರ್ಟ್ ಮಾಡ್ಕೊಂಡಾಗ ಸೇಮ್ ಕ್ವಾಲಿಟಿಲಿ ನಿಮಗೆ ಇಂಪೋರ್ಟ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಇದೆ. ಏನಾದರೂ ಹೆಲ್ಪ್ ಬೇಕಾದರೆ, ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.